ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನೆಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಶಿಕ್ಷಕರ ನೇಮಕಾತಿಗಾಗಿ ಇಷ್ಟು ದಿನ ಕಾಯ್ತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅನುದಾನಿತ ಶಾಲೆಗಳಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಸುತ್ತೋಲೆನ ಗೌರ್ಮೆಂಟ್ ಕಡೆಯಿಂದ ಹೊರಡಿಸಲಾಗಿದೆ. ಈ ಒಂದು ಇನ್ಫಾರ್ಮೇಶನ್ ಅಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಸೊ ಯಾರೆಲ್ಲ ಹೊಸದಾಗಿ ಇವತ್ತಿನ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ರಾಮರ್ ಇರಬಹುದು, LB ಕ್ವಶನ್ ಆನ್ಸರ್ಸ್ ಇರಬಹುದು, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಎಕ್ಸ್ಪ್ಲೇನ್ ಆಗಿರಬಹುದು, A to Z ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಮಿಸ್ ಮಾಡ್ಕೋಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಒಂದು ನಾವು ಸುತ್ತೋಲೆಯಲ್ಲಿ ನೋಡೋದೇ ಆದ್ರೆ ಸೊ ಈ ವಿಷಯವನ್ನ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಸೊ ಇಲ್ಲಿ ರಾಜ್ಯದ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ 31/12/2015 ಪೂರ್ವದಲ್ಲಿ ಅಂದ್ರೆ 2015ರಿಂದ ಏನ್ ನೋಡಿ, 2015ರಿಂದ 31/12/2015 ಪೂರ್ವದಲ್ಲಿ ಅಂತ ಇದೆ. ಸೊ ನಿಮ್ಗೆ ಈಗ 2016ರಿಂದ ಬಂದಂತಹ ಯಾವುದೇ ಪೋಸ್ಟ್ ಅನುದಾನಿತಕ್ಕೆ ಬರಲ್ಲ, ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಸುಮ್ಮನೆ ನೀವು ಅನುದಾನಿತ ಶಾಲೆಗಳಲ್ಲಿ ಹೋದಾಗ ನಿಮ್ಗೆ ಅಮೌಂಟ್ ಕೇಳ್ತಾರಂತೆ ನನಗೆ ಸರಿಯಾಗಿ ಗೊತ್ತಿದೆ. ಸೊ ಅಲ್ಲಿ ಅಮೌಂಟ್ ಅನ್ನ ಹಾಕಿ ನಿಮ್ ಲೈಫ್ ನ ಹಾಳು ಮಾಡ್ಕೊಳ್ಬೇಡಿ. ಈ ಒಂದು ಇನ್ಫಾರ್ಮೇಶನ್ ನ ಸರಿಯಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. 31/12/2016 ಡಿಸೆಂಬರ್ ಅಂದ್ರೆ ಡಿಸೆಂಬರ್ 31ನೇ ತಾರೀಕು 2015 ಮಾತ್ರ ನಿಮ್ಗೆ ಈ ಒಂದು ಏನು ಸಿಕ್ಕಿದೆ ಅಂತಂದ್ರೆ ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು. 16ರಿಂದ ಯಾವುದೇ ಒಂದು ಪೋಸ್ಟ್ ಖಾಲಿ ಇದ್ರೂ ಕೂಡ ಅದಕ್ಕೆ ನೀವು ಎಲಿಜಿಬಲ್ ಆಗಿರೋದಿಲ್ಲ. ಅವ್ರು ಬೇಕಾದ್ರೂ ನಿಮ್ಗೆ ಅನುದಾನಿತ ಶಾಲೆಗಳಲ್ಲಿ ಬರುತ್ತೆ ಅಂತ ಹೇಳ್ಬೋದು, ಏನಾದ್ರೂ ಹೇಳ್ಬೋದು, ಯಾಕಂದ್ರೆ ಅವ್ರು ದುಡ್ಡು ಸಿಗುತ್ತೆ ಅದಕ್ಕೆ ಹೇಳ್ತಾರೆ. ಸೊ ನೀವು ನೆನ್ಪಿಟ್ಕೊಳ್ಳಿ, ಓಕೆನಾ. 2015 ಪೂರ್ವದಲ್ಲಿ ಆ ಪೋಸ್ಟ್ ಹೆಂಗ್ ಖಾಲಿ ಆಗಿರ್ಬೇಕು ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಸುಮ್ನೆ ಖಾಲಿ ಆದ್ರೆ ಅಲ್ಲ ಸ್ನೇಹಿತರೆ, ಇದ್ರ ಇನ್ಫಾರ್ಮೇಶನ್ ನೀವು ತಗೊಳ್ಬೇಕು. ಒಂದು ಅವರು ನಿಧನ ಆಗಿರ್ಬೇಕು, ನಿವೃತ್ತಿ ಆಗಿರ್ಬೇಕು, ಇಲ್ಲ ಅವರು ರಾಜೀನಾಮೆ ನೀಡಿರ್ಬೇಕು. ಈ ಕಾರಣದಿಂದ ತೆರವಾದ ಹುದ್ದೆಗಳ ಭರ್ತಿ ಮಾಡುವ ಕುರಿತು ಅಂತ ಇದೆ. ಅರ್ಥ ಆಯ್ತಾ? ಇದು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ಅಂತ ಅಂದ್ರೆ, ತುಂಬಾ ಜನ ರೀಸನ್ಸ್ ನೋಡಲ್ಲ, ಇಯರ್ ನೋಡೋದಿಲ್ಲ. ಅನುದಾನಿತ ಶಾಲೆಯಲ್ಲಿ ಪೋಸ್ಟ್ ಖಾಲಿ ಇದೆ ಅಂದ್ರೆ ಸಾಕು ತಗೊಳ್ಳಕ್ಕೆ ಹೋಗ್ತಾರೆ, ಯಾಕಂದ್ರೆ ಗೌರ್ಮೆಂಟ್ ಜಾಬ್ ಅನ್ನೋದೇ ಹಾಗಿದೆ. ಸೊ ಬೇಕು ಅನ್ನೋ ಕಾರಣಕ್ಕೆ ಏನಂತಂದ್ರೆ ದುಡ್ಡನ್ನ ಕೊಟ್ಬಿಟ್ಟು ಎಷ್ಟೋ ಜನ ಇದಾರೆ ಅಂತವ್ರು, ನನಗೆ ಪರಿಚಯ ಇರೋರು ಇದ್ದಾರೆ. ನಾನೇ ಎಷ್ಟೋ ಸಲ ಸ್ಕೂಲಲ್ಲಿ ಕೇಳಿದ್ದೀನಿ. ಸೊ ಹಂಗಾಗಿ ಈ ಪಾಯಿಂಟ್ ನ ನೆನ್ಪಿಟ್ಕೊಳ್ಳಿ. 2015 ಪೂರ್ವದಲ್ಲಿ ಇರ್ತಕ್ಕಂತಹ ಪೋಸ್ಟ್ ಇರ್ಬೇಕು, ಅದು ನಿಧನ ಆಗಿರ್ಬೇಕು, ನಿವೃತ್ತಿ ಆಗಿರ್ಬೇಕು, ಅಥವಾ ರಾಜೀನಾಮೆ ಇರ್ಬೇಕು. ಈ 3 ಕಾರಣಗಳನ್ನ ಬಿಟ್ಟು ಬೇರೆ ಯಾವುದೇ ಕಾರಣವನ್ನು ನಿಮ್ಗೆ ಕೊಟ್ಟಿದ್ರು ಕೂಡ ಆ ಪೋಸ್ಟ್ ಭರ್ತಿ ಮಾಡ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ 31/12/2015 ನಿಧನ, ನಿವೃತ್ತಿ, ರಾಜೀನಾಮೆ ಮತ್ತು ಇತರ ಕಾರಣಗಳಿಂದ ತೆರವಾದ ಹುದ್ದೆಗಳನ್ನು ಭರ್ತಿ ಮಾಡಲು ಉಲ್ಲೇಖಿತ ಸರ್ಕಾರದ ಆದೇಶಗಳಲ್ಲಿ ನೋಡಿ ಅನುಮತಿ ನೀಡಲಾಗಿರುತ್ತದೆ. ಸದರಿ ಆದೇಶಗಳಂತೆ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ 31/12/2015 ಪೂರ್ವದಲ್ಲಿ ನಿಯಮಾನುಸಾರ ಅರ್ಹ ಖಾಲಿ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಪ್ರಸ್ತಾವನೆಯನ್ನು ಸಲ್ಲಿಸಲು ತಿಳಿಸಲಾಗಿರುತ್ತದೆ. ಆದಾಗ್ಯೂ ಹಲವು ಅನುದಾನಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ 31/12/2016 ಪೂರ್ವದಲ್ಲಿ ಖಾಲಿಯಾಗಿರುವ ಹುದ್ದೆಗಳ ಭರ್ತಿಯಾಗದೇ ಇದ್ದರೂ ಶಾಲಾ ಮಂಡಳಿಯವರು ನಿಯಮಾನುಸಾರ ಅರ್ಹ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಲು ಯಾವುದೇ ಪ್ರಸ್ತಾವನೆಗಳನ್ನು ಸಲ್ಲಿಸಿರುವುದಿಲ್ಲ. ಓಕೆನಾ? ಇದರಿಂದ ಮಕ್ಕಳ ಶೈಕ್ಷಣಿಕ ಪ್ರಗತಿ ಕುಂಠಿತವಾಗಲು ಆಡಳಿತ ಮಂಡಳಿಗಳು ಕೂಡ ಕಾರಣ ಆಗ್ತವೆ ಅಂತ ಕೊಟ್ಟಿದ್ದಾರೆ. ಒಂದ್ ನಿಮಿಷ, ಸಾರಿ. ಓಕೆ, ಸೊ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡೋಣ. ಸೊ ಈ ಒಂದು ಮತ್ತೆ ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದ್ದರಿಂದ ಅನುದಾನಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ ಅದನ್ನೇ ಪದೇ ಆ ವರ್ಡ್ ಅಂದ್ರೆ 2015 ಒಳಗೆ ಇರಬೇಕು. ನಿವೃತ್ತಿ, ನಿಧನ ಮತ್ತು ರಾಜೀನಾಮೆ ಆಗಿರ್ಬೇಕು. ಇಷ್ಟು ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಈಗ ನಮ್ಗೆ ಗೌರ್ಮೆಂಟ್ ಇಂದ ಪರ್ಮಿಷನ್ ಬೇಕಾಗಿತ್ತು ಅಥವಾ ಒಂದು ಸುತ್ತೋಲೆ ಬೇಕಾಗಿತ್ತು, ಇವತ್ತು ನಿಮ್ಗೆ ಇದು ಸಿಕ್ಕಿದೆ. ಸೊ ನೀವು ಈಗ ಆಲ್ರೆಡಿ ಎಷ್ಟೋ ಜನ ಏನ್ ಮಾಡಿರ್ತಾರೆ ಅಂದ್ರೆ ಅನುದಾನಿತ ಶಾಲೆಗಳನ್ನ ಭೇಟಿ ಮಾಡಿ ಅಲ್ಲಿ ತಮ್ಮ ಪೋಸ್ಟ್ ಗಳನ್ನು ಕೂಡ ಕಾಯ್ದಿರಿಸ್ಕೊಂಡಿರ್ತಾರೆ, ಅಥವಾ ಅವರಿಗೆ ಅಡ್ವಾನ್ಸ್ ಕೊಟ್ಟಿರ್ತಾರೆ, ಏನೋ ಆಗಿರುತ್ತೆ. ಸೊ ಈಗ ನಿಮ್ಗೆ ತಡ ಮಾಡದೆ ಈ ಒಂದು ಅರ್ಜಿಗಳನ್ನ ಯಾವಾಗ ಸಲ್ಲಿಸ್ತಾರೆ, ಆನ್ಲೈನ್ ಬಿಡ್ತಾರ, ಮೇ ಬಿ ಆನ್ಲೈನೇ ಬಿಡ್ತಾರೆ. ಸೊ ಮುಂದೆ ಬರ್ತಕ್ಕಂಥ ಅಪ್ಡೇಟ್ ನ ಖಂಡಿತವಾಗ್ಲೂ ನಿಮ್ಗೆ ಹೇಳ್ಕೊಡ್ತೀನಿ. ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ಡೌಟ್. ನೋಡಿ, ನಿಮ್ಗೆ ಏನಾದ್ರು ಕ್ಲಿಯರ್ ಆಗಿದೆ ಅನ್ಕೋತೀನಿ ಡೌಟ್ ನ. ಓಕೆನಾ? ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ತುಂಬಾ ಜನ ಕೇಳ್ತಾ ಇದ್ರು ಯಾವ ಇಯರ್ ಅಲ್ಲಿ ಇರ್ಬೇಕು ಅಥವಾ ಯಾವ ಕಾರಣಗಳಿಂದ ಅಂತ ಕೇಳ್ತಾ ಇದ್ರೆ. ಸೊ ನಿಮ್ ಡೌಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಅದ್ರ ಜೊತೆಗೆ
ಸೊ ಇಂಗ್ಲಿಷ್ ಏನಿದೆ ಅಲ್ವಾ, ಯಾರಾದರೂ CET ಬರೆಯೋಕ್ಕೆ ಪ್ರಿಪೇರ್ ಆಗ್ತಾ ಇದ್ರೆ ವೆರಿ ಇಂಪಾರ್ಟೆಂಟ್ ಅಂತ ಇಂಗ್ಲಿಷ್ ವಿಷಯವನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ ತೊಗೊಂಡ್ಬರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಸ್ನೇಹಿತರೆ, ಈ ಸುತ್ತೋಲೆಯನ್ನ ನಿಮ್ಗೆ ಕಂಪ್ಲೀಟ್ ಆಗಿ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ. ಚಾನೆಲ್ಗೆ ಜಾಯಿನ್ ಆಗೋದ್ರ ಮೂಲಕ ಈ PDF ನ ನೀವು ಪಡ್ಕೋಬಹುದು. ಸರಿನಾ? ಫುಲ್ ನಿಮಗೆ PDF ಬೇಕು ಮ್ಯಾಮ್, ನೀವು ಇಷ್ಟೇ ಹೇಳಿದ್ರಿ ಮತ್ತೆ ಕೆಳಗಡೆ ಏನು ಅಂತ ಕೇಳಬಾರ್ದು. ಏನು ಇಂಪಾರ್ಟೆಂಟ್ ಇದೆಯೋ ಅದನ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಇನ್ನೂ ಬೇಕಾಗಿದ್ರೆ, ಓಕೆನಾ, ಇನ್ನೂ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಫುಲ್ PDF ನಿಮ್ಗೆ ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಸಿಗುತ್ತೆ, ಅದನ್ನ ತಗೊಳ್ಳಿ. ಓಕೆನಾ, ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, LB ಪ್ರಶ್ನೋತ್ತರಗಳನ್ನ ಮಾಡ್ತಾ ಇದ್ದೀನಿ. 10th ಆದ್ರೆ ಮುಗ್ದು ಹೋಗುತ್ತೆ. 6, 7, 8, 9, 10. ಈಗ ನಾವು 9th ಅಲ್ಲಿ ಇದ್ದೀವಿ, 9th ಕೊನೆಯ ಹಂತದಲ್ಲಿ ಇದ್ದೀವಿ. 10th ಆದ್ರೆ LB ಪ್ರಶ್ನೋತ್ತರಗಳು ಮುಗಿಯುತ್ತೆ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ. ಅದಾದ್ಮೇಲೆ ನಿಮಗೆ ತುಂಬಾ ಜನ ಏನ್ ರಿಕ್ವೆಸ್ಟ್ ಮಾಡಿದ್ದೀರಾ ಅಂದ್ರೆ ಗವರ್ಮೆಂಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತಹ ಎಕ್ಸರ್ಸೈಸ್ ಮಾಡಿ ಅಂತ ಹೇಳಿದ್ದೀರಾ. ಖಂಡಿತವಾಗ್ಲೂ ಇದೆಲ್ಲ ಮುಗಿದ್ಮೇಲೆ ನಿಮ್ಗೆ ಗವರ್ಮೆಂಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಎಕ್ಸರ್ಸೈಸ್ ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.